ಸ್ವಾತಂತ್ರ್ಯ ಪೂರ್ವದ ಪತ್ರಿಕೆಗಳು ಹಾಗೆ ಬ್ರಿಟಿಷರ ಕಾಲದ ಅಂಚೆ ಪತ್ರಗಳು, ಸ್ವಾತಂತ್ರ್ಯ ಪೂರ್ವದ ಆಹ್ವಾನ ಪತ್ರಗಳು ಹಾಗೆ ಲಾಟರಿ ಟಿಕೆಟ್ಗಳು, ಅಷ್ಟೇ ಅಲ್ಲದೆ 500 ವರ್ಷಗಳ ವಂಶವೃಕ್ಷ ಕೂಡ ಇಲ್ಲಿದೆ. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಈಗ ಮಾಹಿತಿ ಖಜಾನೆಯಲ್ಲಿ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು, ವಿವಿಧ ಜಿಲ್ಲೆಗಳ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ವಿಶೇಷ ಮಾಲಿಕೆ. ಕೇಳಿ ಕೆಲವು ಜಿಲ್ಲೆಯ ಪ್ರವಾಸಿ ತಾಣಗಳು ನಿಮ್ಮ ಮೆಚ್ಚಿನ ಮಾಹಿತಿ ಖಜಾನೆಯಲ್ಲಿ. ಕೇಳಿ, ಆನಂದಿಸಿ ಹಾಗೂ ಭೇಟಿ ನೀಡಿ. ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಗೆಳೆಯ ಶರತ್. ಇವತ್ತು ನಿಮ್ಮ ಜೊತೆ ಆಗಿದ್ದೀನಿ. ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳು ಎಂಬ ವಿಶೇಷ ಮಾಲಿಕೆಯೊಂದಿಗೆ. ಸ್ನೇಹಿತರೆ, ನಾವು ಹಾಸನ ಜಿಲ್ಲೆಯ ಸಕಲೇಶಪುರದ ಕೆಲವು ಪ್ರವಾಸಿ ತಾಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತು ನಿಮಗೆ ಸಕಲೇಶಪುರದಲ್ಲಿರ್ತಕ್ಕಂತಹ ಉದಯವರ ಅನ್ನುವಂಥ ಒಂದು ಸ್ಥಳ ಹಾಗೆ ಒಂದು ವಿಶೇಷ ಗ್ರಂಥಾಲಯವನ್ನು ಕೂಡ ನಿಮಗೆ ಪರಿಚಯಿಸುವಂತಹ ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಬನ್ನಿ, ಹೆಚ್ಚು ತಡ ಮಾಡದೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಅದಕ್ಕೂ ಮೊದಲು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕರೆಂಟ್ ಸೆಟ್ಟಿಂಗಲ್ಲಿ ಆಲ್ ಅನ್ಸೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ಮಾತ್ರ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲ ಉಚಿತವಾಗಿರುತ್ತೆ. ಬನ್ನಿ, ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಇದು ಜಿಲ್ಲಾ ಕೇಂದ್ರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ನಿಮಗೆ ಈ ಒಂದು ಸ್ಥಳ ಕಾಣಿಸ್ಕೊಳ್ಳುತ್ತೆ. ತಾಲೂಕು ಕೇಂದ್ರದಿಂದ ಸುಮಾರು 14 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಸ್ಥಳ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಇದರ ಒಂದು ವಿಶೇಷತೆ ಏನು ಅಂದರೆ, ಇದು ಮೈಸೂರು ಅರಮನೆಯನ್ನ ಹೋಲುವ ರೀತಿಯ ಒಂದು ಸೌಧ ಅಂತಾನೆ ಹೇಳ್ಬೋದು. ಇದು ಕ್ರಿಸ್ತಶಕ 1700ರಲ್ಲಿ ಲಿಂಗಣ್ಣ ಅನ್ನುವಂಥವರು ಈ ಒಂದು ಸೌಧವನ್ನು ಕಟ್ಟಿಸಿದ್ದಾರೆ. ಉದಯವರ ಸೌಧ ಅಂತ ಹೇಳ್ತಾರೆ ಇದಕ್ಕೆ. ಈ ಒಂದು ಸೌಧವನ್ನು ಲಿಂಗಣ್ಣ ಗೌಡ ಅನ್ನುವಂಥವರು ಈ ಒಂದು ಅದ್ಭುತವಾದ ತಾಣವನ್ನು ಕಟ್ಟಿಸಿದ್ದಾರೆ. ಲಿಂಗಣ್ಣ ಗೌಡರು ಒಬ್ಬರು ಕಲಾಪ್ರೇಮಿ. ಅಷ್ಟೇ ಅಲ್ಲದೆ ಅವರು ಈ ಒಂದು ಪರಿಸರದಲ್ಲಿ ಆಳ್ವಿಕೆ ಮಾಡಿದ್ರಿಂದ ಅವರು ಇನ್ನೊಂದು ವಿಶೇಷತೆ ಏನು ಅಂದರೆ, ಅವರು ಮೈಸೂರು ರಾಜರ ಒಬ್ಬ ಪ್ರತಿನಿಧಿಯಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಅಂತ ಹೇಳ್ತಾರೆ. ಆದ್ದರಿಂದ ಅವರು ತಮ್ಮ ಒಂದು ವಾಸ್ತುಶೈಲಿ ಹಾಗೆ ಅವರು ನಿರ್ಮಾಣ ಮಾಡಿಸಿದಂಥ ಒಂದು ಕೆತ್ತನೆಗಳು ಇವೆಲ್ಲವೂ ಕೂಡ ಒಂದು ರೀತಿಯ ಹೊಯ್ಸಳರ ಅಷ್ಟೇ ಅಲ್ಲದೆ ವಿಜಯನಗರ ಸಾಮ್ರಾಜ್ಯದ ಶೈಲಿಯಲ್ಲಿ ಇವರ ಒಂದು ಕೆತ್ತನೆಗಳನ್ನು ಮಾಡಿಸಿದ್ದಾರೆ ಅಂತ ಇಲ್ಲಿ ಹೇಳ್ಬೋದು. ಇವರು ಪ್ರಮುಖವಾಗಿ ಬೇಲೂರಿನಲ್ಲಿ ಇರ್ತಕ್ಕಂತಹ ವೈಭವ ಹಾಗೆ ಅವರ ಒಂದು ಕೆತ್ತನೆಗಳು ಶೈಲಿಯನ್ನು ನೋಡಿ ಅವ್ರಿಗೂ ಒಂದು ಕನಸು ಬರುತ್ತೆ. ನಾನು ಕೂಡ ನಮ್ಮೂರಿನಲ್ಲಿ ಅಂದರೆ ಸಕಲೇಶಪುರದಲ್ಲಿ ಈ ರೀತಿಯ ಒಂದು ಸೌಧವನ್ನು ನಾನು ಕಟ್ಟಬೇಕು ಅನ್ನುವಂಥ ಒಂದು ಕನಸನ್ನು ಹೊತ್ತು ಅವರು ಇದನ್ನು ಕೇವಲ ಮರದಲ್ಲಿ ಅವರು
ನಿರ್ಮಾಣ ಮಾಡ್ತಾರೆ. ಅಂದರೆ ಮರದ ಕೆತ್ತನೆಯಿಂದ ಇದನ್ನು ನಿರ್ಮಾಣ ಮಾಡಿರೋದು ವಿಶೇಷ. ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಎಲ್ಲ ಒಂದು ಉಪಕರಣವನ್ನು ಮರದಿಂದನೇ ಮಾಡಿ ಇದನ್ನು ಬಳಸಿರುವಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇದರಿಂದಾಗಿ ಮಲೆನಾಡಿನಲ್ಲಿ ಹರಳಿದಂತಹ ಕಲಾ ಭಂಡಾರ ಅಂತಲೇ ಇದನ್ನು ಹೇಳ್ಬೋದು. ಅಂದರೆ ಇಲ್ಲಿ ವಿವಿಧ ಕಲೆಗಳನ್ನು ತಮ್ಮ ಕೆತ್ತನೆಯ ಮೂಲಕ ಇಲ್ಲಿ ತೋರ್ಪಡಿಸಿರೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು. ಇದು ಒಂದು ರೀತಿಯ ಮಲೆನಾಡಿನ ಒಂದು ಅದ್ಭುತವಾದ ಒಂದು ತಾಣ ಅಂತಲೇ ಹೇಳ್ಬೋದು. ಇಲ್ಲಿರ್ತಕ್ಕಂತಹ ಎಲ್ಲ ಕೆತ್ತನೆಗಳನ್ನು 80% ಭಾಗವನ್ನು ಮರದಿಂದನೇ ಕೆತ್ತನೆ ಮಾಡಿರುವಂತಹ ಒಂದು ವಿಶೇಷವಾದ ಒಂದು ಶೈಲಿಯಾಗಿದೆ. ಅಂದರೆ ಹೊಯ್ಸಳರ ಶೈಲಿ ಹಾಗೆ ವಿಜಯನಗರ ಸಾಮ್ರಾಜ್ಯದ ಒಂದು ಶೈಲಿಯನ್ನು ಅಳವಡಿಸ್ಕೊಂಡು ಇವರು ಇಲ್ಲಿ ಲಿಂಗನಗೌಡ ಅನ್ನುವಂಥವರು ಇದನ್ನು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬೋದು, ನಿರ್ಮಾಣ ಮಾಡಿಸಿದ್ದಾರೆ. ಕಂಬದಿಂದ ಕಂಬಕ್ಕೆ ಕೆತ್ತಲಾದ ಕಮಾನುಗಳು ವಿಜಯನಗರ ಶೈಲಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ. ಹಾಗೆ ಮೈಸೂರು ಅರಮನೆಯ ಮೂರ್ತಿಗಳ ರೂಪವನ್ನು ಕೂಡ ಇಲ್ಲಿ ಅಳವಡಿಸಿಕೊಂಡಿದ್ದಾರೆ. ಸುಮಾರು 300 ಅಡಿ ಎತ್ತರದಲ್ಲಿ ಈ ಒಂದು ಮೂರ್ತಿಯ ರೂಪಗಳು ಕಾಣಿಸೋದನ್ನು ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸ್ತೇವೆ. ವಿಜಯನಗರ ಶೈಲಿಯ ಸಂಸ್ಕೃತಿ ಹಾಗೆ ಮೈಸೂರಿನ ಮೆರಗನ್ನು ನಾವು ಸಕಲೇಶಪುರದ ಈ ಒಂದು ಉದಯವರ ಸೌಧದಲ್ಲಿ ಕಾಣೋದಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಈಗಲೂ ಕೂಡ ಇಲ್ಲಿ ಕತ್ತಿ, ಗುರಾಣಿ ಹಾಗೆ ಫಿರಂಗಿಗಳು ಹಾಗೆ ರಾಜರಾಜೇಶ್ವರಿ ಮೂರ್ತಿ ಇನ್ನಿತರ ಅನೇಕ ಒಂದು ರಾಜರ ಒಂದು ಕಾಲದಲ್ಲಿ ಬಳಸ್ತಿದ್ದಂತಹ ಎಲ್ಲ ಆಯುಧಗಳನ್ನು ಅಲ್ಲಿ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಪ್ರತಿಯೊಬ್ಬರು ಕೂಡ ಈ ಸ್ಥಳಕ್ಕೆ ಭೇಟಿ ನೀಡಿದಾಗ ಮಾತ್ರ ಇದರ ಸವಿಯನ್ನು ಸವಿಯೋದಕ್ಕೆ ಸಾಧ್ಯವಾಗುತ್ತೆ. ಹಾಗಿದ್ರೆ ಈ ಕೂಡಲೇ ನೀವು ನಿಮ್ಮ ಒಂದು ಪ್ಲ್ಯಾನನ್ನು ಮಾಡಿ ಇಲ್ಲಿಗ ಒಂದು ಸಕಲೇಶಪುರದ ಈ ತಾಣಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಹಳೆಯ ಒಂದು ರಾಜರ ಮನೆತನದ ಒಂದು ಹಲವಾರು ವಸ್ತುಗಳನ್ನು ಈಗಲೂ ಕೂಡ ಇಟ್ಟಿರುವಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈಗ ನಿಮ್ಮನ್ನು ಮುಂದಿನ ತಾಣಕ್ಕೆ ಕರೆದೊಯ್ಯುತ್ತಿದ್ದೇವೆ. ಆಸಕ್ತರು ನೀವು ಪುಸ್ತಕವನ್ನು ಓದಬೇಕು ಅಂತ ಅಂದ್ಕೊಳ್ತಾ ಇರ್ತೀರಿ. ಅಂಥ ಸಂದರ್ಭದಲ್ಲಿ ನಿಮಗೆ ಸಕಲೇಶಪುರದಲ್ಲಿ ಒಂದು ಗ್ರಂಥಾಲಯ ಇರುವಂಥದ್ದು ನೀವು ತಿಳ್ಕೊಳ್ಳೇಬೇಕಾದಂಥ ವಿಷಯ. ಇಲ್ಲಿ ಹಲವಾರು ಗ್ರಂಥಾಲಯಗಳು ಅಂದರೆ ಗ್ರಂಥಗಳು ಇಲ್ಲಿ ಲಭ್ಯ ಇದೆ. ಅಷ್ಟೇ ಅಲ್ಲದೆ ವಸ್ತು ಸಂಗ್ರಹಾಲಯ ಕೂಡ ಇಲ್ಲಿ ಇರುವಂಥದ್ದು ಇನ್ನೊಂದು ವಿಶೇಷ ಅಂತಲೇ ಇಲ್ಲಿಯ ಒಂದು ಹೇಳ್ಬೋದು. ಈ ಒಂದು ವಸ್ತು ಸಂಗ್ರಹಾಲಯವನ್ನು ಚಂದ್ರಶೇಖರ್ ಸಾಹಿತಿಗಳಾದಂತಹ ಹಾಗೆ ಇತಿಹಾಸ ತಜ್ಞರಾದಂತಹ ಚಂದ್ರಶೇಖರ್ ಧೂಳೋ ಅನ್ನುವಂಥವರು ಈ ಒಂದು ಗ್ರಂಥಾಲಯದ ಒಳಗಡೆ ವಸ್ತು ಸಂಗ್ರಹಾಲಯವನ್ನು ಕೂಡ ನಿರ್ಮಾಣ ಮಾಡಿರುವಂಥದ್ದು ಇಲ್ಲಿಯ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಇವರು ಚಂದ್ರಶೇಖರ್ ಅನ್ನುವಂಥವರು ಒಬ್ಬರು ಗ್ರಂಥಪಾಲಕರಾಗಿದ್ದರಿಂದ ಇಲ್ಲಿ ಸಾಮಾನ್ಯ ಜನರಿಗೆ ಪ್ರಜ್ಞೆಯನ್ನು ಮೂಡಿಸೋದಕ್ಕೋಸ್ಕರ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಇಡೋದರ ಜೊತೆಗೆ ಅಲ್ಲಿ ಬಂದವರಿಗೆಲ್ಲರಿಗೂ ಕೂಡ ಇದನ್ನು ಪರಿಚಯಿಸ್ತಾರೆ. ಸೊ ಅದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿ ಕೇವಲ ನೀವು ಪುಸ್ತಕವನ್ನು ಓದೋದಷ್ಟೇ ಅಲ್ಲದೆ ಆ ವಸ್ತು ಸಂಗ್ರಹಾಲಯದೊಳಗೆ ಇರತಕ್ಕಂತಹ ಎಲ್ಲ ಹಳೆಯ ವಸ್ತುಗಳನ್ನು ನೋಡಿ ನೀವು ಆನಂದಿಸ್ಬೋದು. ಅಷ್ಟೇ ಅಲ್ಲದೆ ಅದನ್ನು ನೀವು ಅಲ್ಲಿ ನೋಡುವುದರ ಜೊತೆಗೆ ಅದರಲ್ಲಿ ಇರ್ತಕ್ಕಂತಹ ಐತಿಹಾಸಿಕ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ.
ಈ ಗ್ರಂಥಾಲಯದಲ್ಲಿ 500 ವರ್ಷಕ್ಕೂ ಹಿಂದಿನ ಹಲವಾರು ಗ್ರಂಥಗಳು, ಹಾಗೆ 100 ವರ್ಷಕ್ಕೂ ಹಳೆಯ ಕೆಲವೊಂದಷ್ಟು ವಿಶೇಷ ಗ್ರಂಥಗಳು, ಹಾಗೆ ಟಿಪ್ಪು ಕಾಲದ ಒಂದು ಪತ್ರಗಳು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ. ಐತಿಹಾಸಿಕ ಕಾಲದ ರಶೀದಿಗಳು, ಹಾಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಸ್ತಾಕ್ಷರಗಳು, ಹಾಗೆ ಸಾಹಿತಿಗಳ ಹಸ್ತಾಕ್ಷರಗಳು ಇವೆಲ್ಲವೂ ಕೂಡ ನಿಮಗೆ ಲಭ್ಯವಿದೆ. ಸ್ವಾತಂತ್ರ್ಯ ಪೂರ್ವದ ಪತ್ರಿಕೆಗಳು, ಹಾಗೆ ಬ್ರಿಟಿಷರ ಕಾಲದ ಅಂಚೆ ಪತ್ರಗಳು, ಸ್ವಾತಂತ್ರ್ಯ ಪೂರ್ವದ ಆಹ್ವಾನ ಪತ್ರಗಳು, ಹಾಗೆ ಲಾಟರಿ ಟಿಕೆಟ್ಗಳು, ಅಷ್ಟೇ ಅಲ್ಲದೆ 500 ವರ್ಷಗಳ ವಂಶವೃಕ್ಷ ಕೂಡ ಇಲ್ಲಿದೆ. ಇದು ವಿಶೇಷವಾಗಿ PhD ಮಾಡ್ತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದು ವರದಾನ ಅಂತಲೇ ಈ ಗ್ರಂಥಾಲಯವನ್ನು ಹೇಳ್ಬೋದು. ಇಲ್ಲಿ ಸಂದರ್ಭ ಸೇವಾ ವಿಭಾಗ ಅಂತಲೂ ಕೂಡ ಇದೆ. ಇಲ್ಲಿ ಹಲವಾರು ವಸ್ತುಗಳನ್ನು ಇಟ್ಟಿದ್ದಾರೆ. ಮೊದಲನೇದಾಗಿ 30 ದೇಶಗಳ ಕರೆನ್ಸಿಗಳನ್ನು ಇಲ್ಲಿ ಇಡಲಾಗಿದೆ. ಐತಿಹಾಸಿಕ ದ್ವೀಪ ಸ್ತಂಭಗಳು, ಹಾಗೆ ಕೆಲವೊಂದು ವಿಶೇಷ ಅಂಚೆ ಚೀಟಿಗಳು, ವಿಶೇಷವಾಗಿ ಸ್ವಾತಂತ್ರ್ಯ ಪೂರ್ವದ ನಾಣ್ಯಗಳಾದಂತಹ ಬೆಳ್ಳಿ, ಹಿತ್ತಾಳೆ, ತಾಮ್ರ, 500 ವರ್ಷಕ್ಕೂ ಹಳೆಯ ಕನ್ನಡ, ಸಂಸ್ಕೃತ, ತಾಳೆ, ಹಾಗೆ ಇನ್ನಿತರ ಅನೇಕ ವಿಶೇಷ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದಂತಹ ಗ್ರಂಥಗಳು, ಪುಟ್ಟ ದೇವತಾ ವಿಗ್ರಹಗಳು, ಹಾಗೆ ಅಗ್ಗಿಷ್ಟಿಕೆಗಳು, ಹಾಗೆ ಹಳೆಯ ಕ್ಯಾಮ್ರಾಗಳು ಎಲ್ಲವೂ ಕೂಡ ಇಲ್ಲಿ ಇಡಲಾಗಿದೆ. ಇನ್ನು ವಿಶೇಷವಾಗಿ ಕಲಾತ್ಮಕ ಬೆಳ್ಳಿಯ ತಟ್ಟೆಗಳು, ಹಾಗೆ ಇನ್ನಿತರ ಅನೇಕ ವಸ್ತುಗಳು, ಹಾಗೆ ಚಿನ್ನದ ನಾಣ್ಯಗಳು, ಇನ್ನು ವಿವಿಧ ಕತ್ತಿಗಳು, ಹಾಗೆ ಸ್ತ್ರೀಯರ ಬೆಳ್ಳಿಯ ವಿಶೇಷ ಆಭರಣಗಳು, ಇನ್ನಿತರ ಐತಿಹಾಸಿಕ ವಿಶೇಷ ವಸ್ತುಗಳನ್ನು ಈ ಒಂದು ಗ್ರಂಥಾಲಯದಲ್ಲಿ ಇಡಲಾಗಿದೆ. ನೀವು ಈ ಗ್ರಂಥಾಲಯಕ್ಕೆ ಭೇಟಿ ಕೊಟ್ಟರೆ ಮಾತ್ರ ಇನ್ನೂ ಏನೆಲ್ಲ ಇದೆ ಇದರೊಳಗಡೆ ಅಂತ ತಿಳಿಯೋದಕ್ಕೆ ಸಾಧ್ಯ. ಪೂರ್ತಿ ನಾವೇ ಹೇಳಿಬಿಟ್ರೆ ಅದರಿಂದ ಏನೂ ಪ್ರಯೋಜನ ಇಲ್ಲ. ಜ್ಞಾನದ ಹಸಿವಿರುವಂಥವರು ಖಂಡಿತವಾಗ್ಲೂ ಈ ಗ್ರಂಥಾಲಯಕ್ಕೆ ಭೇಟಿ ಕೊಡ್ತಾರೆ. ಅಷ್ಟೇ ಅಲ್ಲದೆ ಹಳೆಯ ಪುರಾತನ ಕಾಲದ ಗ್ರಂಥಗಳು, ಇನ್ನಿತರ ವಿಷಯಗಳ ಬಗ್ಗೆ ಇಲ್ಲಿ ತಿಳಿಯೋದಕ್ಕೆ ಸಾಧ್ಯ ಇದೆ. ಇವೆಲ್ಲವೂ ಕೂಡ ಇಲ್ಲಿ ದೊರೆತಂತಹ ವಸ್ತುಗಳಾಗಿದ್ದರೆ, ಮುಂದೆ ಒಂದು ದಿನ ಇಲ್ಲಿ ಒಂದು ಮ್ಯೂಸಿಯಂ ಅನ್ನು ಮಾಡಬೇಕು ಅನ್ನುವಂತಹ ಒಂದು ಯೋಜನೆಯನ್ನು ಕೂಡ ಇಲ್ಲಿಯ ಒಂದು ಸ್ಥಳೀಯ ಗ್ರಾಮ ಆಡಳಿತವು ಹಾಕೊಂಡಿದೆ ಅಂತ ಹೇಳ್ಬೋದು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಕೆಲವು ಜಿಲ್ಲೆಗಳ ಪ್ರವಾಸಿ ತಾಣಗಳ ಮಾಲಿಕೆಯಲ್ಲಿ ಉದಯವರ ಸೌಧ, ಹಾಗೆ ಸಕಲೇಶ್ಪುರದಲ್ಲಿರ್ತಕ್ಕಂತಹ ಒಂದು ಗ್ರಂಥಾಲಯದ ಬಗ್ಗೆ ಒಂದು ವಿಶೇಷ ಮಾಹಿತಿ. ನಿಮಗೆ ಈ ಕಾರ್ಯಕ್ರಮ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸ್ಬೋದು. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.